ಗೌರಿ ಗೌರಿ ಯಾರು ಯಾರು ಇದೇನು ಹೊಸ್ದಾಗಿ ಯಾರು ಅಂತವಳೆ? ನಾನು ಬಿಟ್ಟರೆ ಇನ್ಯಾರು ಇವಳನ್ನ ಗೌರಿ ಅಂತ ಕೂಗ್ತಾರೆ. ಯಾಕೆ? ಏನು ಏನು ಹೇಳು. ಅದೇನು ಏನು ಅಂತ ಅದೇನು ಹೊಸ್ದಾಗಿ ಮಾತಾಡ್ಸ್ತಾ ಇದೀಯಾ? ಹಂಗೆ ನಾವು ಏನು ಹೇಳು. ಹೂವು ಏನೇನು ಬೇಕೋ ಅದೆಲ್ಲ ತಗೊಂಬಂದಿದ್ದೀನಿ. ಆಗ ಏನು ಬೇಡ, ನನಗೂ ಮಕ್ಳವ್ರ ಇಬ್ರು ತಗೊಂಬತ್ತಾರೆ. ನನಗೇನು ಯಾರೇನು ಗತಿ ಇಲ್ಲ, ಏನೆಲ್ಲ ಮಕ್ಳವ್ರ ದುಡಿತಾರೆ. ತಂದಿರೋದನ್ನ ವಾಪಸ್ ಎತ್ಕೊಂಡು ಹೋಗು. ಅದಕ್ಕೆ ಹೊಸ್ದಾಗಿ ಏನೇನೋ ಮಾತಾಡ್ತಾ ಇದೀಯಾ? ಒಂದು ಮೂಟೆ ಅಲ್ಲಾಡ್ಸ್ಕೊಂಬತ್ತೈತೆ, ಅದಕ್ಕೆ ಹೇಳಿದ್ನಿ. ಅದು ಹೂವು ಪಂಡಿತರು ಅಂಗಡಿ ಸರ್ಕಾಕಿದ್ರು ಆಟೋನಾಗ. ನಾನು ಎಲ್ಲನೂ ಆಟೋನಾಗ ಹಾಕ್ದೆ. ಹೂವು ಇನ್ನು ಹಾಕಿದ್ರೆ ಎಲ್ಲ ನಲ್ಗೋತದೆ ಅಂತ ಗಾಡಿ ಮೇಲೆ ಇಟ್ಕೊಂಡು ಎತ್ಕೊಂಬಂತಿತ್ತು. ಬೇಡ, ಹೂವನೂ ಬೇಡ, ನಮ್ಮ ಮನೆಗ ನೀನು ತಡ್ಕೊರೋ ರೇಷನ್ನು ಬೇಡ. ನನ್ನ ಮಕ್ಳು ಬರ್ತಾರೆ ಸಾಯಂಕಾಲ, ಹೋಗಿ ತಗೊಂಬತ್ತಾರೆ. ನಮ್ದಾಗ ನಮ್ಮ ಮನೆಗೆ ನಾವು ಹಬ್ಬ ಮಾಡ್ಕೊಂತೀವಿ. ಅದ್ಯಾಕೆ ಹೊಸ್ದಾಗಿ ಏನೇನೋ ಮಾತಾಡ್ತಾ ಇದೆಯಾ? ನೋಡಪ್ಪ, ನಿಮ್ಕ ಯಾವುದೇ ಸಂಬಂಧ ಬೇಕಾಗಿಲ್ಲ. ನಾವು ನಿಮ್ಮ ಮನೆಗೆ ಬರಲ್ಲ, ನೀವು ನಮ್ಮ ಮನೆಗೆ ಬರಬೇಡ್ರಿ. ಏನು ಬಾಯಕ್ಕೆ ಬಂದಾಗ ಮಾತಾಡ್ತಾಳೆ. ಏನೋ ಅವಳು ಒಬ್ಳೇ ನಾ ಮಾತು ಕಲ್ತಿರೋಳು, ನನಗೇನು ಮಾತು ಬರಲ್ಲ. ನಿನ್ನ ಮಕ ನೋಡ್ಕೊಂಡು ಸುಮ್ಮನೆ ಬಿಟ್ಬಿಟ್ಟು ಬಂದಿದ್ದೀನಿ. ಇಲ್ಲ ಅಂದರೆ ಅವಳಿಗೊಂದು ಗಾಚರನೇ ಕಾಣಿಸ್ತಾ ಇದ್ನಿ. ಅವಳು ಬಾಯಕ್ಕೆ ಬೆಂಕಿ ಕಂಡ ಸೂರ್ಯ. ಏನು ಬಾಯ್ ಅದಂತ ಎಷ್ಟು ಜನ ಮಾತಾಡೋದೆ? ಎಲ್ಲಿವರೆಗೂ ತಲೆ ಬಗ್ಸ್ಬೇಕು? ಏನು ಭೂಮಮ್ಮನ ಒಳಕ್ಕೆ ತಲೆ ಬಗ್ಸ್ಬಿಡ್ಲ ನಾನು? ಇವಾಗ ಫಸ್ಟಿಂದ ಏನು ಗೌರಮ್ಮನ ಒಳ್ಳೆಯವಳು, ತುಂಬಿದ ಕೊಡ ಇದ್ದಂಗೆ, ಅಮ್ಮನ ಒಬ್ರು ಸುದ್ದಿಗೆ ಹೋಗಲ್ಲ, ಒಬ್ಬರು ಪ್ರಸ್ತಾಪಕ್ಕೆ ಹೋಗಲ್ಲ ಅಂತ ಒಂದು ಹೆಸರು ತಗೊಂಬಂದಿದ್ಯಾ. ಆ ಹೆಸರು ನನಗೆ ಉಳಿಸ್ಕೊ. ಅಂಬೂಜಿ ಏನಂತಾರೆ, ಅಮ್ಮನ್ಕ ಬಾಯಿ ಜಾಸ್ತಿ, ಹಿಂದೆ ಮುಂದೆ ನೋಡಲ್ಲ, ಆಲೋಚನೆ ಮಾಡಲ್ಲ, ಮಾತಾಡ್ತಾಳೆ ಅಂತ. ಇವಾಗ ಯಾಕೆ ಮಧ್ಯದಾಗ ನೀನು ಹೆಸರು ಕೆಡಿಸ್ಕೊಂತ ಇರೋದು? ಅಲ್ಲ, ಆ ರೂಪ ನಮ್ಮ ಮನೆಗೆ ಕಳ್ಸೋವರೆಗೂ ಬಿಟ್ಟಿಲ್ಲ. ಏನು ಮನೆ ಏನು ಓದ್ಕೊಂಬರಲ್ಲ? ಏನೋ ಮನೆ ತುಂಬ ಜನ ಇರ್ತಾರೆ, ನಾನು 2 ದಿವಸ ಅಲ್ಲಿ ಇರ್ತೀನಿ ಅಂತ ಆಸೆಯಿಂದ ಬಂದ್ಲು. ಏನು ಮನೆಗೆ ಕಳ್ಸೋವರೆಗೂ ಬಿಟ್ಟಿಲ್ಲ ನೋಡು. ನಾನು ಇನ್ನೇನು ಬಿಡುವ, ನಾನು ಸಂಧ್ಯೆ ಇರೋದು, ರೆಡಿಯಾಗಿ ಹೋಗೋಣ. ಮಗುನು ಒಂದು ದಿವಸ ಮುಂಚೆನೇ ಕಳ್ಸೋಣ, ಹೆಂಗೂ ಅಲ್ಲೇ ಹಬ್ಬ ಮಾಡೋದು. ಇನ್ನು ಕಜ್ಜಾಯಿಗೆ ಎತ್ಕೊಂಡು ಹೋದ್ರು ಅಲ್ಲೇ ನೋಂಬೇಕು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದರೆ ಆಚೆ ಕಳ್ಸೋವರೆಗೂ ಬಿಟ್ಟಿಲ್ಲಲ್ಲ ಇವಳು. ನಾಳೆ ನೀವು ಹಬ್ಬ ಮಾಡಿದ್ರೆ ನಾನು ಬರಲ್ಲಪ್ಪ, ನಾನು ಬರಲ್ಲ. ನಾಗಪ್ಪನ ದೇವಸ್ಥಾನಕ್ಕೆ ಹೋಗಿ ಅಲ್ಲೋಗಿ ನೋಂಕೊಂಬರ್ತೀನಿ. ನಿಮ್ಮ ಮನೆ ಹತ್ರಕ್ಕೆ ನಾನು ಬರೋದೇ ಇಲ್ಲ, ನಾವ್ಯಾರು ಬರೋದೇ ಇಲ್ಲ. ಒಳ್ಳೆ ಕತೆ ಆಯ್ತಲ್ಲ ನಿಂದು. ಎಲ್ಲ ಹೋಗ್ಕೊಳ್ಳಿ ಬಿಡತ್ತಾ. ಅವಳ ಕತೆ ಇಷ್ಟು ದಿನದಿಂದ ಕೇಳ್ತಾ ಇದ್ದಳು, ಇವಾಗ ಯಾಕೆ ಕೇಳ್ತಾ ಇದ್ದೆ ಅವಳ ಕತೆ ನೀನು? ನನ್ನ ಮನ್ಸಿಗೆ ಅಷ್ಟು ಬೇಜಾರಾಗದೆ, ಅಷ್ಟು ಬೇಜಾರಿಕ್ಸ್ತಾವಳೆ ನನ್ನ ಮನ್ಸಿಗೆ. ಸರಿ, ಈ ಸದ್ಯಕ್ಕೆ ಆಗಿದ್ದಾಗೋಯ್ತು. ಈ ಒಂದು ಸತಿ ಬಿಟ್ಬಿಡು. ಇನ್ನು ಮುಂದೆ ಇಂಥ ತಪ್ಪು ಆಗ್ದಿದ್ದಾಗ ನಾನು ನೋಡ್ಕೊತೀನಿ. ರೂಪನ ಕಳಿಸು, ನಾನು ಕರ್ಕೊಂಡು ಹೋಗ್ತೀನಿ. ಬೇಕಾಗಿಲ್ಲ, ನಾನು ಕಳಿಸೋದಿಲ್ಲ, ನಾವು ಬರೋದಿಲ್ಲ, ಏನಕ್ಕೂ ಬರೋದೇ ಇಲ್ಲ. ಸರಿ ಬಿಡು. ಇನ್ನೊಂದು ಸತಿ ನನ್ನನ್ನೇನ ನೀನು ಮಾತಾಡ್ಸೋ ಆವಾಗ ಹೇಳ್ತೀನಿ. ನಾನು ಅಷ್ಟೇ ಈ ಕಡೆಗೆ ತಲೆಯಾಕೆ ಮಲಗಲ್ಲ. ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಇನ್ನೇನು? ನಿಮ್ಮನೆಗೆ ನಿನ್ನ ಮಾತಿಗೆ ಬೆಲೆ ಕೊಡ್ತಾವ್ರ ಬೆಲೆ? ನೋಡುವ, ನನಗೆ ಕಣ್ಣು ಕಾಣಿಸ್ತಿದ್ದಂಗೆ ಅವ್ರು ಏನಾದರೂ ಮಾಡ್ಕೊಳ್ಳಿ, ನಾನು ಅದಕ್ಕೆ ಜವಾಬ್ದಾರನಲ್ಲ. ನನಗೆ ಕಣ್ಣು ಕಾಣಂಗೆ ಏನೋ ಅವ್ರು ತಪ್ಪು ಮಾಡೋರಂದ್ರೆ ಅದು ಯಾರೇ ಹಾಕ್ಬಿಡ್ಲಿ, ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ಆಯಿತಾ? ದೊಡ್ಡವನು ಮದುವೆ ಮಾಡ್ಕೊಂಬನ್ನು ಕೇಳು. ಇವತ್ತಿಗೆ ನಾವನ್ನು ಮಾತಾಡ್ಸಿದ್ದೀನಿ. ನಾನು ಮಗುನ ಬಿಟ್ಟರೆ ಅವ್ರ ಗಂಡ ಹೇಳ್ತೀನಿ ಇಬ್ಬರು ನಾನು ಮಾತಾಡ್ಸಿಲ್ಲ. ನಂಗೆ ಮನ್ಸು ಕೆಟ್ಟೋಯ್ತು, ಅದಕ್ಕೆ ನಾನು ಮಾತಾಡ್ಸಲ್ಲ. ಯಾಕೆ ಮಾತಾಡಿಸ್ಬೇಕು? ಇವಾಗ ನೀನು ಹಿಂಗೆ ಆದರೆ ಹೇಳ್ಬಿಡು, ನಾನು ಇನ್ನೊಂದು ಸತಿ ನಿನ್ನ ಸುದ್ದಿಗೆ ಬರಲ್ಲ. ಏನಾನ ಹೇಳಿದ್ರೆ ಹಿಂಗೆ ಮಾತಾಡ್ತೀಯ ನೋಡು. ಇವಾಗ ನಿಂಗೆ ಹಬ್ಬಕ್ಕೆ ಸರ್ಕ್ ಬೇಕೋ ಬೇಡ ಹೇಳು. ಬೇಡ ಅಂತಂದ್ಬಿಟ್ರೆ ಎತ್ಕೊಂಡು ಹೋಗ್ತೀನಿ. ಎತ್ಕೊಂಡೋಗಿ ಪಂಡಿತ್ರಿಗೆ ಕೊಡ್ತೀನಿ. ಮಾರ್ಕೆಟ್ ಪಂಡಿತ್ರೆ ಯಾರೋ ಒಬ್ರು ತಿನ್ನಲಿ ಅಂತ, ಪಂಡಿತ್ರೆ ತಿನ್ನಲಿ ಬಿಡು. ಇದು ಹೇಳ್ದಲ್ಲ ಇವಾಗ ನನ್ನ ಮಕ್ಳಿಗೆ ತರ್ಸ್ಕೊತೀನಿ ಅಂತ, ತರ್ಸ್ಕೊ. ಅದೇನು ಮಾತಂತ ಮಾತಾಡ್ತೀಯಪ್ಪ ನೀನು? ನಾನೆಲ್ಲ ಮಾತಾಡ್ತಾ ಇರೋದು ನೀನು. ನಾನು ಆವತ್ತಿನಿಂದ ಹೆಂಗಿದ್ದೀನೋ ಹಂಗೆ ಇದ್ದೀನಿ, ನೀನು ಬದಲಾಗ್ತಾ ಇರೋದು. ನಾನು ಬದಲಾಗಿರೋದಲ್ಲಪ್ಪ, ನೀನೇನ್ರ ಅವಳಲ್ಲ, ಅವಳು ನನ್ನನ್ನು ಬದಲಾಯಿಸ್ತಾ ಇರೋದು. ಮನ್ಸಿಗೆ ಅಷ್ಟು ಬೇಜಾರು ಮಾಡ್ತಾವಳೆ ನಂಕ. ನಾನು ಏನು ಮಾಡಲಿ ಹೇಳುವ? ಇವಾಗ ಹೇಳಿದ್ನಲ್ಲ ಆಗಿದ್ದಾಯ್ತು ಅಂತ. ಇನ್ನು ಮುಂದೆ ಅಂತ ತಪ್ಪು ಆಗ್ದಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನಾ? ಇವಾಗ ಅಜ್ಜಿಕೊಂದು ಕೇಳಿ ಅಲ್ಲೆಲ್ಲ ಗೌರಮ್ಮನ ಕೂರ್ಸಕ್ಕೆ ರೆಡಿ ಮಾಡ್ತೀನಿ. ಬಂದು ಬೆಳಕಂಬ ನೋಡೋ, ಇನ್ನೊಂದ್ಸತಿ ನಾನು ಸುದ್ದಿಕ್ಕಾಗಲಿ ನಾನು ಸಸಿಗೆ ಸುದ್ದಿಕ್ಕಾಗಲಿ ಬಂದವಳಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡ್ಕೊ. ಸರಿ ಆಯಿತು, ಹೋಗಿ ಒಂದು ಲೋಟ ಕಾಪಿ ಗಿಪಿ ಕೊಡ್ತೇ ಇಲ್ಲ ವಾದ ಮಾಡ್ಕೊಂಡು ನಿಂತ್ಕೊಂತೀವ? ಸರಿ ಇರು, ಮಾಡ್ಕೊಂಬರ್ತೀನಿ. ಈ 100 ಜನ ಗಂಡಸ್ರ ಹತ್ರ ಹೇಗ್ಬೋದಪ್ಪ, ಈ ಒಂದಿಬ್ಬರು ಹೆಂಗಸ್ರ ಹತ್ರ ಹೇಗೋಕ್ಕಾಗಲ್ಲ ಸ್ವಾಮಿ. ನಮ್ಮಪ್ಪ ನಂಗೆ ಸಾಕಾಗ್ಬಿಟ್ಟದೆ ಯಾರ ಹತ್ರ ಅಂತ ಬಡ್ಕೊಳೋದು. ಆ ಮನೆಗ ಸರೋಜಮ್ಮಂದು ಒಂದು ದಾರಿ ಆದರೆ ಸಾವಿತ್ರಮ್ಮಂದು ಒಂದು ದಾರಿ, ಗೀತಾದ ಒಂದು ದಾರಿ, ಇವಳ್ದು ಒಂದು ದಾರಿ. ನನಗೆ ಸಾಕಾಗ್ಬಿಟ್ಟದೆ ಈ ಜಡಿಗಳ ಹತ್ರ ಹೇಗಕ್ಕೆ ಮಾತ್ರ ಆಗಲ್ಲಪ್ಪ. ಗಂಡಸ್ರ ಕನ ಏನಾನ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊತಾರೆ, ಈ ಹೆಂಗಸ್ರ ಹತ್ರ ಹೇಗಕ್ಕಂತೂ ಆಗೋದೇ ಇಲ್ಲ. ನೋಡು ಕಿತ್ಲಾಡ್ಕೊಳೋದು ನನ್ನ ಮೇಲೆ ಹಾಗೆ ಸಾಸೋದು. ಇಲ್ಲಿಗೆ ಬಂದರೆ ಇವಳು, ಅಲ್ಲಿಗೆ ಹೋದ್ರೆ ಅವಳು. ನಾನು ಯಾರ ಹತ್ರ ಹೇಗೋದು ಹೇಳು? ಮುಖ ಮೇಲೆ ಕೋಪ ಇವಳ್ಗ. ಸಾಮಾನ್ಯವಾಗಿ ಕೋಪ ಬರಲ್ಲ, ಆದರೂ ಮುಖ ಮೇಲೆ ಕೋಪ. ನಮ್ಮ ಅಂಬೂಜಿ ಏನು ಕಮ್ಮಿನಾ? ಆವತ್ತು ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ನನಗೆ ಮೋಸ ಮಾಡಿಬಿಟ್ಟು
ಇಲ್ಲ ಮುಚ್ಚಟವಾಗಿ ಶ್ರೀರಾಮಚಂದ್ರನಿಗೆ ಇವಳನ್ನ ಕಟ್ಕೊಂಡು ಆರಾಮಾಗಿರ್ತಾ ಇದ್ನಿ. ನಮ್ಮ ಅಪ್ಪನ ನಮ್ಮ ಅಮ್ಮನ ಸೇರಿ ಎಂಟ್ರೊಂದು ಸ್ವಾಮಿ ಮಾಡಿಬಿಟ್ರು ನನ್ನನ್ನು. ಅಂಬೂಜಿ ಜಾಗದಾಗ ಇವಳು ಇರಬೇಕಾಗಿದ್ದಿತ್ವ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ಆದರೂ ತಾನೇ ನಾನು ಇವ್ರಿಗೆ ಏನು ಕಮ್ಮಿ ಮಾಡಿದ್ದೀನಿ ಹೇಳು. ಇವರಿಬ್ಬರಿಗೂ ಇನ್ನೊಂದು 2 ಫ್ಯಾಕ್ಟ್ರಿ ಮಾಡಿಕೊಟ್ಬಿಟ್ಟು ಒಂದಷ್ಟು ದುಡ್ಡು ಕೊಟ್ಬಿಟ್ರೆ ನಂಗೆ ಈ ತಾಪತ್ರಯ ಮುಗೀತು. ಇನ್ನು ಅವರಿಬ್ಬರಿಗೂ ಹೆಂಗೋ ನಡೀತದೆ. ಅವ್ನು ರಾಮನ್ ನೋಡ್ಕೊತಾನೆ. ಇವರಿಬ್ಬರಿಗೂ ಪೈಸರು ಮಾಡಿಬಿಡ್ಬೇಕು ಫಸ್ಟು. ಇವನಿಗೆ 2 ಫ್ಯಾಕ್ಟ್ರಿ, ಅವನಿಗೆ 2 ಫ್ಯಾಕ್ಟ್ರಿ. ಈ ಇರೋ 2 ಫ್ಯಾಕ್ಟ್ರಿಗಳ ಜೊತೆಗೆ ಇನ್ನೊಂದೊಂದು ಕೊಟ್ಬಿಟ್ರೆ ಅವ್ರ ಜೀವನ ಅವರಿಷ್ಟ. ಏನನ ಮಾಡ್ಕೊಳ್ಳಿ, ನನ್ನ ಕೈಲಿ ನೇಗೋಕ್ಕಾಗಲ್ಲಪ್ಪ. ಹೇಗಕ್ಕಂತೂ ಆಗೋದೇ ಇಲ್ಲ. ಅಲ್ಲ, ಈ ನನ್ನ ಮಗನು ಅವಳನ್ನ ಕಾರುಣ್ಯನ ಕರ್ಕೊಂಡು ಪಿಕ್ಚರ್ಗೆ ಹೋಗಿರೋದು ನೋಡು. ಅಂತ ನನ್ನ ಮಗನ ಇರಬೇಕು. ಪಿಕ್ಚರ್ಗೆ ಹೋಗೋನು ನೋಡ್ದೆ ಇವನು ಕಿಲಾಡಿ. ಅಣ್ಣ ಏನು ಹೇಳು, ಏನು ಹೇಳ? ಅಯ್ಯಯ್ಯ, ಅಡುಗೆ ನನಗೆ ಬರ್ತಾ ಇದೆಯೇ? ಏನು ನಿನ್ನ ಸಮಾಚಾರ? ಸಮಾಚಾರ ನಿಂದು? ಅವ್ರ ಅಪ್ಪನಿಗೆ ಏನೋ ತಿಳಿದ್ರೆ ಸುಮ್ಮನೆ ಬಿಡ್ತಾನೆ ನಿನ್ನ? ನಡಿ ಬೀದ ಕಟ್ಟಾಕಿ ಹೊಡಿತಾನೆ ನಿನ್ನ? ಓ, ನಾವು ಅದಕ್ಕೆಲ್ಲ ದಿಗ್ಲು ಬೀಳಲ್ಲಪ್ಪ. ಜಾಸ್ತಿ ಉಸಿರಾಡೋನಂದ್ರೆ ಎತ್ತಾಕೊಂಡೋಗಿ ಮದುವೆ ಮಾಡ್ಕೊಂಬಂದ್ಬಿಡ್ತೀನಿ. ಏನು ಮಾಡ್ತಾನೆ ಹೇಳು? ತಯಾರಾಗಿದೆಯಾ ಅನ್ನ? ಅವಳು ನಮ್ಮ ಅತ್ತೆ ಮಗಳು. ನಾನೇನು ಬೇರೆಯವ್ರನ್ನ ಇಷ್ಟಪಡ್ತಾ ಇಲ್ಲ. ಸ್ವಂತ ನನ್ನ ಸೋದರತ್ತೆ ಮಗಳನ್ನ ಇಷ್ಟಪಡ್ತಾ ಇರೋದು. ಜೋರಾಗಿ ಏನೋ ಮಾತಾಡೋನಂದ್ರೆ ರಾತ್ರಿ ಎತ್ತಾಕೊಂಡೋಗಿ ಮದುವೆ ಮಾಡ್ಕೊಂಬಂದ್ಬಿಡ್ತೀನಿ. ನೀನು ಏನು ಮಾಡೋಕ್ಕಾಗಲ್ಲ, ಆ ದುಶ್ಯಾಸ ಮುನಿನೂ ಏನು ಮಾಡೋಕ್ಕಾಗಲ್ಲ. ಏನು ತಾತನ ಮೊಮ್ಮಗನು? ಅಲ್ಲ, ಈ ನನ್ನ ಮಗನು ಕಾರುಣ್ಯನ ಕರ್ಕೊಂಡು ಪಿಕ್ಚರ್ಗೆ ಹೋಗೋನು ನೋಡು. ಅಯ್ಯ, ಹೋಗು, ವಯಸ್ಬಿಡು, ಹೋಗ್ಲಿ. ನಾಳೆ ಬೆಳಗ್ಗೆ ಮದುವೆ ಆಗಿ ಬರ್ತಾನೆ ಇಬ್ರು. ಅಯ್ಯೋ, ಅವನು ರೋಗು ಗಂತುಗಳಿಕ್ತಾವನೆ. ನಿಮ್ಮ ಮನೆಗೆ ರಾಮು ಇಲ್ಲ, ನಮ್ಮ ಮನೆಗೆ ಕಾರುಣ್ಯ ಇಲ್ಲ. ನಿಮ್ಮ ಮನೆಗೆ ರಾಮು ಇಲ್ಲ, ನಮ್ಮ ಮನೆಗೆ ಕಾರುಣ್ಯ ಇಲ್ಲ ಅಂತ. ಅಮ್ಮ, ಅವನ ಹತ್ರ ಹೇಗಕ್ಕೆ ನನ್ನ ಕೈಲಿ ಆಗಲ್ಲಮ್ಮ. ಅದು ಯಾಕಪ್ಪ ಅವನ ಹತ್ರ ಕುಯುಕ್ತಿ ಬುದ್ಧಿ? ನಮ್ಮ ರಾಮಕಿನ ಗಂಡು ಬೇಕಂತ? ಅಯ್ಯ, ಮಾಡ್ಕೊಂಡಿ ಬಿಡು, ಏನಂತೆ? ಏನೋ ಇವಾಗ ನಮ್ಮ ಶಿಕ್ಕವನ್ಗೂ ಏನೋ ಬುದ್ಧಿ ಅಷ್ಟು ಕಮ್ಮಿ, ಸರಸ್ವತಿ ಅಮ್ಮನಿಗೂ ಬುದ್ಧಿ ಕಮ್ಮಿ. ಅದಕ್ಕಿಂತ ಅಧ್ವಾನವಾಗಿ ಹುಡ್ತವೆ ಮಕ್ಕಳು ಸಂಬಂಧಿಗಳಾಗ ಮದುವೆ ಆದ್ರೆ ಅಂತ ಹೇಳ್ತಾನೆ. ನೋಡಪ್ಪ, ಅದೆಲ್ಲ ದೇವ್ರಿಚ್ಛೆ ಆಯ್ತಾ, ದೇವ್ರಿಚ್ಛೆ. ನಾವೇನು ಮಾಡೋಕ್ಕಾಗಲ್ಲ. ಅಣ್ಣ, ಗೌರಮ್ಮನ ಕೊಡ್ಬೇಕಂತಣ ನೀನು ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಆಗ ಇಲ್ಲೇ ಅವಳು ನೋಡಿ, ಎತ್ಕೊಂಡೋಗುವ. ಓ, ಚಿಕ್ಕತ್ಗೆನಾ? ಸರಿ, ಎತ್ಕೊಂಡು ಹೋಗ್ತೀನಿ ಬಿಡು. ಎತ್ಕೊಂಡು ಹೋಗಿದ್ಯಾ? ಬರ್ತೀನಿ ನಡಿ, ಕೊಡ್ತೀನಿ ನಡಿ. 3 ರೆಡಿಮೇಡು ತಂದಿದ್ದೀನಿ. ಅವಂಗೆ ಎತ್ತಿಕ್ಕಿದ್ದೀನಿ, ಅವು ಕೊಡ್ತೀನಿ. ಒಂದೇ ಒಂದು ಬೆಳ್ಳಿದು, ಅದು ದೊಡ್ಡದು. ಇವು ಮಧ್ಯೆ ಇಕ್ಕಿದ್ರೆ ಅದು ಬೆಳ್ಳಿದು ಅಂತ ಗೊತ್ತಾಗ್ಬಿಡ್ತು. ಸರಿನಾ? ಸರಿ ಅಣ್ಣ, ಆಯಿತು. ನಮ್ಮ ಅಪ್ಪನ ಕೇಳಿದ್ನು, ಅದಕ್ಕೆ ಇಲ್ಲಿಗೆ ಹೋಗಿರ್ತೀಯ ಅಂತ ಅನ್ಕೊಂಡು ಬಂದೆ. ಸರಪ್ಪ, ಹೇಳೋಗು, ಬಂದು ಕೊಡ್ತಾನೆ ಅಂತ. ಅಷ್ಟೊತ್ತಿಗೆ ಮಂಟಪ ಎಲ್ಲ ರೆಡಿ ಮಾಡೋಗು. ಸರಿ. ಅಲ್ಲ, ನಮ್ಮ ರಾಮನ್ಕಿನ ಏನು ಬೇಕಾ? ಇವನೇನೋ ಹುಚ್ಚು ನನ್ನ ಮಗನ ಆಡ್ತಾನೆ. ಹೆಂಗ ಅವ್ನು ನೋಡ? ಹೆಂಗ ಅವ್ನು ಚೆನ್ನಾಗಿ ಅವನೇ. ಅದೇನೋ ಅವನ್ಗೆ ಹುಚ್ಚು ಅಷ್ಟೇನ. ಕರ್ಕೊಂಡು ಹೊರಟೋಗ್ಬಿಡ್ತಾನೆ, ಮದುವೆ ಮಾಡ್ಕೊಂಡು ಬರ್ತಾನೆ. ಅವಾಗ ಏನು ಮಾಡ್ತಾನೆ ಇವನ? ಯಾರೇನು ಮಾಡೋಕ್ಕಾಗಲ್ಲ. ಅಯ್ಯೋ, ಮೂಗು ಕಾಪಿ ಕುಡಿ ಅಂತ ಹೇಳೋದಾಗೆ ಹೊರಟುಬಿಟ್ಟು ನೋಡುವ. ಸರಿ, ನಂಗೆ ಎತ್ಕೊಂಬೋಗು. ಜಾನಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. 2 ಮಕ್ಕಳ ಜೊತೆಗೆ ಅವಳು ಆಡ್ಕೊಂಡು ಇತ್ತಿದ್ರೆ ಎಂಥ ಕೆಲಸ ಆಗೋಯ್ತು. ನನ್ನ ಮನೆ ಅನ್ನ ತಿನ್ನೋ ಋಣ ಇದ್ರೆ ಬಂದೇ ಬರ್ತಾಳೆ ಬಿಡಿ. ಏನು ಮಾಡೋಕ್ಕಾಗಲ್ಲ. ಏನು ಹೊಡೆದ್ಲು ಏನು ಕತೆನೋ. ಯಾರು ಹೇಳೋರೇ ಇಲ್ಲ. ನಾವು ಮುಂದೆ ಫೋನ್ ಮಾಡಿದ್ರೆ, ಇಲ್ಲಮ್ಮ ನಾನು ಅಂಗಡಿ ಹತ್ತಿದ್ದೀನಿ, ಹಬ್ಬದ ಟೈಮ್ ನೋಡ್ತೀನಿ ರೇ ಅಂತೇಳೆ. ಆ ರೋಜಾ ಅದು ಫೋನ್ ನಂಬರನ್ನು ಇಸ್ಕೊಂಬರ್ಬೇಕಾಗಿತ್ತು. ಅವಳಿಗನ ಫೋನ್ ಮಾಡಿದರೆ ಹೇಳೋಳು. ರೋಜಾ ಹೇಳಿರೋಳು ನಂಗೆ ಏನೋ ಎತ್ತ ಅಂತ. ಪಾತ್ರೆ ತೊಳ್ಕೊಂಡು ತಿಂತಡಿ. ಸಾವಿತ್ರಮ್ಮ, ಸ್ನೇಹ, ಏನಮ್ಮ ಇದು ಕಾಸು? ಸಾವಿತ್ರಮ್ಮ, ಈ ಕಾಸನ್ನ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನಾನು ಬೇಕಾದ್ರೆ ಕೇಳ್ತೀನಿ. ನನ್ನ ಕೈ ಕೇಳ್ಕಮ್ಮ, ನಿಮ್ಮ ಅಮ್ಮನ ಕೈಲೇ ಇಲ್ಲ, ಅಜ್ಜಿ ಕೈಲ ಕೊಡೋಗುವ. ಇಲ್ಲ, ಅವರಿಬ್ಬರ ಮೇಲೂ ನನಗೆ ನಂಬಿಕೆ ಇಲ್ಲ. ನೀವು ಈಗ ಭದ್ರವಾಗಿ ಇಟ್ಕೊಂಡಿರಿ, ನಾನು ಕೊಡ್ತೀನಿ, ಅವಾಗ ಕೊಡಿರಂತೆ. ಅಲ್ಲಮ್ಮ, ನಿಮ್ಮ ಅಮ್ಮನ ಕೈಲಿ ಕೊಡ್ಬೋದಲ್ಲ? ಹೇಳಿದ್ನಲ್ಲಮ್ಮ, ನಂಬಿಕೆ ಇಲ್ಲ ನಂಗೆ ಅಂತ. ಹೌದಾ, ಸರಿ ಕೊಡಮ್ಮ, ಭದ್ರವಾಗಿ ಇಟ್ಟಿರ್ತೀನಿ, ನಿಮ್ಗೆ ಬೇಕಾದಾಗ ಇಸ್ಕೊಂಡಿಯ. ಎಲ್ಲಿಂದ ಮೈತುಟ್ಟು? ನಮ್ಮ ಯಜಮಾನ್ರು ಅವಾಗಷ್ಟು ಕೊಟ್ಟಿತ್ತು, ಏನಕ್ಕನ ಬೇಕಾತೈತೆ ಇಕ್ಕ ಅಂತ ಹೇಳ್ಬಿಟ್ಟು. ನಾನು ಅಲ್ಲೇ ಇದ್ರೆ ತಿರ್ಗಿ ನಮ್ಮ ಮಾವು ನೋಡಿದ್ರೆ ಕಿತ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಕೆತ್ಕೊಂಬಂದೆ. ಬಂದಾಗೆಲ್ಲ ಒಂದಷ್ಟು ದುಡ್ಡು ಕೊಡ್ತೀನಿ ಸಾವಿತ್ರಮ್ಮ. ನೀನು ನಂಗೆ ಹತ್ರ ಕೇಳಿದಾಗ ವಾಪಸ್ ಕೊಡಬೇಕು. ಸರಿನಮ್ಮ, ಆಯಿತು, ಹಾಗೆ ಮಾಡು, ವಾಪಸ್ ಕೊಡ್ತೀನಿ. ಲೇ ಸ್ನೇಹ, ಸಾವಿತ್ರಮ್ಮ ಹಿಂದೆ ನಮ್ಮ ಅಮ್ಮನ ಬರ್ತಾವಳೆ. ಯಾಕಮ್ಮ? ಅಯ್ಯೋ, ನಮ್ಮ ಅಮ್ಮ ನೋಡಿದ್ರೆ ತುಟ್ಟು ಅಂತೇಳಿ ಹಿಂದೆ ಸಾವಿತ್ರಮ್ಮ. ಭದ್ರವಾಗಿ ಎತ್ತಿಕ್ಕು ನೀನು. ಲೇ, ಏನೇ ಮಾಡ್ತಾ ಇದೀಯಾ? ಪಾತ್ರೆ ತೊಳಿತಾ ಇದ್ದೀನಿ. ಹೋಗು ಸಾವಿತ್ರಮ್ಮ, ಹೋಗು. ಮುಂದುವರಿಯೋದು